ನಮಸ್ಕಾರ, ನಿಮ್ಮ ಡಾಕ್ಟರ್ಗೆ ಸ್ವಾಗತ. ನಾನು ಚೈತ್ರಾಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಸ್ಟ್ರೋಕ್ ಹಾಗೆ ಬ್ರೈನ್ ಬ್ಲೀಡ್ ಬಗ್ಗೆ ಕೇಳಿರ್ತೀರಾ. ಆದರೆ ಅದು ಯಾಕೆ ಬಾಧಿಸುತ್ತೆ? ಯಾರು ಈ ಕಂಡೀಷನ್ಗೆ ಒಳಗಾಗ್ತಾರೆ? ಒಮ್ಮೆ ಈ ರೀತಿ ಸಮಸ್ಯೆಗೆ ಒಳಗಾದವರು ಮತ್ತೆ ಸಾಮಾನ್ಯರಂತೆ ಜೀವನವನ್ನ ನಡೆಸೋದಕ್ಕೆ ಸಾಧ್ಯನಾ? ಅತ್ಯಾಧುನಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಸ್ಟ್ರೋಕ್ ಹಾಗೂ ಬ್ರೈನ್ ಬ್ಲೀಡ್ ಅನ್ನ ಹೇಗೆ ನಿಭಾಯಿಸಲಾಗ್ತಾ ಇದೆ? ಇದರಿಂದ ರೋಗಿಗೆ ಆಗುವಂತ ಲಾಭ ಏನು? ವೈದ್ಯರು ಈ ವಿಚಾರವಾಗಿ ಏನು ಹೇಳ್ತಾರೆ? ಇವೆಲ್ಲದರ ಬಗ್ಗೆ ವಿವರವಾಗಿ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಅಂಡ್ ಸ್ಟ್ರೋಕ್ ಇಂಟರ್ವೆನ್ಷನಲ್ ಡಾಕ್ಟರ್ ರೂಪಾ ಶೇಷಾದ್ರಿ ಇದ್ದಾರೆ. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಚೈತ್ರ ಅವರೇ. ಮೊದಲನೇದಾಗಿ ಇಂಟರ್ವೆನ್ಷನಲ್ ರೇಡಿಯಾಲಜಿ ಅನ್ನೋದೇ ನಮಗೆ ಬಹಳ ವಿಶೇಷವಾದಂತ ಸಬ್ಜೆಕ್ಟ್ ಅಂತ. ಸೊ ಇದ್ರ ಬಗ್ಗೆ ನೀವು ಹೇಳೋದಾದ್ರೆ, ನೀವು ನ್ಯೂರಾಲಜಿ ಅಂತ ಕೇಳಿರ್ತೀರಾ, ನ್ಯೂರೋ ಸರ್ಜರಿ ಅಂತ ಕೇಳಿರ್ತೀರಾ, ಬಟ್ ಇಂಟರ್ವೆನ್ಷನಲ್ ನ್ಯೂರೋ ರೇಡಿಯಾಲಜಿ ಅಂತ ಕೇಳಿರೋದಿಲ್ಲ. ಇದು ಇತ್ತೀಚೆಗೆ ಬಂದಂತಹ ಒಂದು ಅಡ್ವಾನ್ಸ್ಡ್ ಫೀಲ್ಡ್. ಇಲ್ಲಿ ನಾವು ಮಿನಿಮಲಿ ಇನ್ವೇಸಿವ್ ಸರ್ಜರೀಸ್ ಮಾಡ್ತೀವಿ. ನಾವು ರೇಡಿಯಾಲಜಿ ಅಂದರೆ ಈಗ ಎಕ್ಸ್ರೇ ಆಗಲಿ MRI ಆಗಲಿ ಮಾಡಿದಾಗ ತಲೆ ಒಳಗಿರುವಂತಹ ಅಂಗಾಂಗಗಳನ್ನು ನಾವು ಕಟ್ ಮಾಡ್ದೇ ನೋಡ್ತೀವಿ. ಸೊ ಇದನ್ನು ಉಪಯೋಗಿಸ್ಕೊಂಡು ನಾವು ಮಿನಿಮಲಿ ಇನ್ವೇಸಿವ್ ಸರ್ಜರೀಸ್ ಮಾಡ್ತೀವಿ. ಅದು ಎಲ್ಲಿ? ಬ್ಲಡ್ ಪೈಪ್ಗಳಲ್ಲಿ. ಸೊ ಕಾಲಿನಿಂದ ಒಂದು 2-3 ಮಿಲಿಮೀಟರ್ ಅಷ್ಟು, ಅಂದರೆ ನಿಮ್ಮ ಪೆನ್ನಿನ ನಿಬ್ಬಿದೆಯಲ್ಲ ಅಷ್ಟು ಒಂದು ಗಾತ್ರದಂತಹ ತೂತನ್ನು ಮಾಡಿ ಕಾಲಲ್ಲಿರುವಂತಹ ರಕ್ತನಾಳದೊಳಗೆ ಹೋಗಿ, ಹೊಟ್ಟೆ ಎದೆಗೆ ಹೋಗಿ, ಕತ್ತಿಗೆ ಹೋಗಿ, ತಲೆ ಇರುವಂತಹ ರಕ್ತನಾಳಕ್ಕೆ ನಾವು ರಿಪೇರನ್ನು ಮಾಡ್ತೀವಿ. ಸೊ ಇದರಲ್ಲಿ 2 ಥರ ಆಗ್ಬೋದು. ಈಗ ನಮ್ಮ ಮನೆಯಲ್ಲಿ ನೀರಿನ ಪೈಪ್ ಬರುತ್ತೆ, ಅಲ್ಲಿ ನೀರು ಬರುತ್ತೆ. ಸೊ ಇದರಿಂದ ನಾವು ಅಡುಗೆ ಮಾಡ್ತೀವಿ. ಈಗ ನೀರಿನ ಪೈಪ್ ಬ್ಲಾಕ್ ಆದರೆ ಅಡುಗೆ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗೇನೆ ನಮ್ಮ ಮೆದುಳಿಗೆ ರಕ್ತ ಸಂಚಲನೆ ಆಗ್ತಾ ಇರಬೇಕು. ರಕ್ತದ ನಾಳ ಏನಾದರೂ ಕಟ್ಕೊಂಡ್ರೆ ರಕ್ತ ಹೋಗೋದಿಲ್ಲ, ಆಗ ಮೆದುಳು ಕೆಲಸ ಮಾಡೋಕ್ಕೆ ನಿಲ್ಲಿಸ್ಬಿಡುತ್ತೆ. ಸೊ ಆಗೇನಾಗುತ್ತೆ, ಸೊ 2-3 ನಿಮಿಷ ಸಾಕು, ಈ ನ್ಯೂರಾನ್ಸ್ ಅಂತ ಹೇಳ್ತೀವಿ, ಮೆದುಳಿನ ಸೆಲ್ಗಳು, ಅದು ಸಾಯಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೆ ನಾವೀಗ ಅಡ್ವಾನ್ಸ್ ಟ್ರೀಟ್ಮೆಂಟ್ ಮಾಡ್ತೀವಿ. ಏನು ಮಾಡ್ತೀವಿ? ಫಸ್ಟು ಪೇಷಂಟ್ ಹಿಂಗಾದಾಗ ಸಡನ್ನಾಗಿ ಅವರಿಗೆ ಕಾಲು ಕೆಲಸ ಮಾಡಲ್ಲ, ಕೈ ಕೆಲಸ ಮಾಡಲ್ಲ, ಮಾತು ನಿಂತು ಹೋಗುತ್ತೆ, ಕಣ್ಣು ಕಾಣಿಸಲ್ಲ, ನಡೆಯೋಕ್ಕಾಗಲ್ಲ, ಕೆಲವು ಸಲ ತಲೆ ಸುತ್ತ ಬರುತ್ತೆ. ಸೊ ಇದೆಲ್ಲ ಬರುತ್ತೆ. ಸೊ ಹೀಗೆಲ್ಲ ಬಂದಾಗ ನಾವು ಅವ್ರು ಇಮಿಡಿಯೇಟಾಗಿ ಆಸ್ಪತ್ರೆಗೆ ಬರಬೇಕು. ಯಾಕೆ ಬರಬೇಕು ಅಂದರೆ, ಪ್ರತಿ 1 ನಿಮಿಷಕ್ಕೆ 2 ಮಿಲಿಯನ್ ನ್ಯೂರಾನ್ಸ್ ತಲೆಯಲ್ಲಿರುವಂತಹ ಸೆಲ್ಸ್ಗಳು ಸಾಯುತ್ತೆ. ಎಷ್ಟು ಅವುಗಳು ಸಾಯುತ್ತವೋ ಅಷ್ಟು ಕಮ್ಮಿ ನಮಗೆ ಪವರ್ ರೀಗೇನ್ ಆಗುತ್ತೆ, ಡಿಸಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಹಾಗೆ ಅವರು ಆಸ್ಪತ್ರೆಗೆ ಬಂದಾಗ ಇಮಿಡಿಯೇಟಾಗಿ ನಾವು ಅವ್ರನ್ನ ಪರೀಕ್ಷೆ ಮಾಡ್ತೀವಿ, ಇಮಿಡಿಯೇಟಾಗಿ ತಲೆ ಸ್ಕ್ಯಾನ್ ಮಾಡ್ತೀವಿ. ಸ್ಕ್ಯಾನ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಇದು ಸ್ಟ್ರೋಕ್ ಅಂತ. ಸ್ಟ್ರೋಕು 2 ವಿಧವಾದದ್ದು. ಒಂದು, ಈಗ ನೀರಿನ ಪೈಪ್ ಬ್ಲಾಕ್ ಆದಾಗ ಮನೆಗೆ ನೀರು ಬರೋದಿಲ್ಲ, ಸೊ ಅದು ಒಂಥರ ಸ್ಟ್ರೋಕು. ಇನ್ನೊಂದು, ನೀರಿನ ಪೈಪ್ ಲೀಕ್ ಆಗಿ ಮನೆಯಲ್ಲೆಲ್ಲ ರಕ್ತ ತುಂಬುತ್ತೆ, ಅದು ಇನ್ನೊಂಥರ ಸ್ಟ್ರೋಕ್, ಹೆಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಈಗ ಮೊದಲು ಇಸ್ಕೀಮಿಕ್ ಸ್ಟ್ರೋಕ್ ಬಗ್ಗೆ ಮಾತಾಡೋಣ. ಸೊ ಹೀಗೆ ರಕ್ತ ಕಟ್ಟಿದಾಗ ರಕ್ತ ಸಂಚಲನೆ ನಿಲ್ಲುತ್ತೆ. ಸೊ ಇದರಿಂದ ತಲೆಯಲ್ಲಿರುವಂತಹ ನ್ಯೂರಾನ್ ಸಾಯಕ್ಕೆ ಶುರು ಆಗುತ್ತೆ. ಸೊ ಇದನ್ನು ನಾವು ರೆಕಗ್ನೈಸ್ ಮಾಡ್ತೀವಿ. ಕಾಲಿಂದ ಒಂದು 2-3 ಮಿಲಿಮೀಟರ್, ಅಂದರೆ 2-3 ಮಿಲಿಮೀಟರ್ ಅಷ್ಟು ತೂತು ಮಾಡಿ ತಲೆಗೆ ಹೋಗಿ ಅಲ್ಲಿ ನಾವು ಆ ಕಟ್ಟಿರುವಂಥ ರಕ್ತವನ್ನು ತೆಗಿತೀವಿ. ಇದಕ್ಕೆ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಅಂತಾರೆ, ಅವ್ರ ಸ್ಟ್ರೋಕ್ ಇಂಟರ್ವೆನ್ಷನ್ ಅಂತ. ಸೊ ಇವಾಗ ಇದು ಅಡ್ವಾನ್ಸ್ಡ್ ಫೀಲ್ಡು. ಸೊ ಹೀಗೆ ಮಾಡೋದ್ರಿಂದ ಇಮಿಡಿಯೇಟಾಗಿ ಆ ಒಂದು ರಕ್ತದ ಪೈಪ್ ಇರುತ್ತಲ್ಲ ಅದು ಕ್ಲೀನ್ ಆಗುತ್ತೆ, ಇಮಿಡಿಯೇಟಾಗಿ ರಕ್ತ ಹರಿಯಕ್ಕೆ ಶುರು ಆಗುತ್ತೆ. ಆವಾಗ ಈಗ ಮುಂದೆ ಸಾಯುವಂತಹ ನ್ಯೂರಾನ್ಸ್ಗಳು ಬದುಕುತ್ತೆ. ಸೊ ಇದರಿಂದ ಪ್ಯಾರಾಲಿಸಿಸ್ ಅಂತ ಹೇಳ್ತೀವಲ್ಲ, ಪಾರ್ಶ್ವವಾಯು, ಲಕ್ವ ಅಥವಾ ಪ್ಯಾರಾಲಿಸಿಸ್ ಅನ್ನೋದು ಇಮಿಡಿಯೇಟಾಗಿ ರಿವರ್ಸ್ ಆಗುತ್ತೆ ಆನ್ ದ ಟೇಬಲ್. ಅಥವಾ ಅವರಿಗೆ ನೆಕ್ಸ್ಟ್ 3 ತಿಂಗಳಲ್ಲಿ 6 ತಿಂಗಳಲ್ಲಿ ಅವ್ರಿಗೆ ಎಷ್ಟು ಡಿಸಬಿಲಿಟಿ ಇತ್ತು ಆ ಡಿಸಬಿಲಿಟಿ ಕಮ್ಮಿ ಆಗುತ್ತೆ. ಲೈಫ್ನ ಇಂಡಿಪೆಂಡೆಂಟ್ ಆಗಿ ಅವರು ಜೀವನವನ್ನು ಸಾಗಿಸೋದಕ್ಕೆ ಅದು ಅನುಕೂಲ ಮಾಡಿಕೊಡುತ್ತೆ. ಸೊ ಇದು ಒಂದು ರೆವಲ್ಯೂಷನರಿ ಟ್ರೀಟ್ಮೆಂಟ್. ಇಲ್ಲಿ ತನಕ ಅದು ಇರಲಿಲ್ಲ. ಅಂದರೆ ನಾವು ಸುಮಾರು ಒಂದು 10-15 ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀವಿ. ಆದರೆ 2015ರಲ್ಲಿ ಮಲ್ಟಿನ್ಯಾಷನಲ್ ಟ್ರಯಲ್ಸ್ ಬಂತು. ಈಗ ನಾವು ಸ್ಟ್ರೋಕ್ ಬಂದಾಗ ನಾವು ಇಂಜೆಕ್ಷನ್ ಕೂಡ ಕೊಡ್ತೀವಿ ಸ್ಟ್ರೋಕ್ಗೆ. ಸೊ ಅಷ್ಟೇ ಸಾಕಾ, ಅಥವಾ ಇಂಜೆಕ್ಷನ್ ಜೊತೆಗೆ ಈ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿನೂ ಮಾಡಬೇಕಾ?
ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಮಾಡಬೇಕಾದ್ರೆ ಎಕ್ಸ್ಪರ್ಟ್ಸ್ ಇರಬೇಕು. ನಾವು ಕ್ಯಾಥ್ ಲ್ಯಾಬಲ್ಲಿ ಮಾಡ್ತೀವಿ, ಅಲ್ಲಿ ಎಕ್ಸ್ರೇ ಮೆಷಿನ್ಸ್ ಇರುತ್ತೆ, ಅದನ್ನು ನಾವು ತಲೆ ಒಳಗೆ ಅದನ್ನು ಹೇಗಿದೆ ಅಂತ ನೋಡಿ ಆ ಎಕ್ಸ್ರೇ ಮೆಷಿನ್ಸ್ನಲ್ಲಿ ಮಿನಿಮಲಿ ಇನ್ವೇಸಿವ್ ವ್ಯಾಸ್ಕ್ಯುಲರ್ ಇಂಟರ್ವೆನ್ಷನ್ ಮಾಡ್ತೀವಿ. ಸೊ ಇದೆಲ್ಲ ಬೇಕು, ಇದೆಲ್ಲ ಕಷ್ಟ ಆಗುತ್ತೆ. ಸೊ IV ಥ್ರಾಂಬೋಲಿಸಿಸ್ ಸಾಕು ಅಂತ ಇಂಟರ್ನ್ಯಾಷನಲ್ ಜರ್ನಲ್ಸಲ್ಲಿ ಬಂತು. ಬಟ್ ನಮಗೆ ಮುಂಚೆನೇ ಗೊತ್ತಿತ್ತು ಈ ಮೆಕ್ಯಾನಿಕಲ್ ಡೈರೆಕ್ಟಾಗಿ ಹೋಗ್ಬಿಟ್ಟು ಅಲ್ಲಿ ಹೆಪ್ಪುಗಟ್ಟದಂತಹ ರಕ್ತವನ್ನು ತೆಗೆದಾಗ ಫಾಸ್ಟಾಗಿ ರೀಕನಲೈಸ್ ಆಗುತ್ತೆ, ಹಾಗೆ ಫಾಸ್ಟಾಗಿ ಪ್ಯಾರಾಲಿಸಿಸ್ ರಿವರ್ಸ್ ಆಗುತ್ತೆ ಅಂತ ನಮಗೆ ಗೊತ್ತಿತ್ತು. ಸೊ ಅವಾಗ ಮಲ್ಟಿನ್ಯಾಷನಲ್ ಟ್ರಯಲ್ಸ್ ಬಂದ್ಬಿಟ್ಟು ಇಲ್ಲ, ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿಯಿಂದ ಬಹಳ ಉಪಯೋಗ ಇದೆ, ಅದು IV ಥ್ರಾಂಬೋಲೈಸಿಸ್ಗಿಂತ ಇನ್ನೂ ಬೆನಿಫಿಟ್ ಕೊಡುತ್ತೆ ಅಂತ ಹೇಳಿ ಸ್ಟ್ಯಾಂಪ್ ಮಾಡ್ತು. ಅವಾಗ್ಲಿಂದ ಎಲ್ಲರೂ ಸ್ಟ್ರೋಕಿಗೆ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿ ಈಗ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿಗೋಸ್ಕರ ಬರ್ತಾರೆ. ಅದಕ್ಕೆ ಅವೇರ್ನೆಸ್ 2015 ಜಾಸ್ತಿ ಆಗಿದೆ. ಓಕೆ, ಇವಾಗ ಇಂಟರ್ವೆನ್ಷನಲ್ ನ್ಯೂರೋ ರೇಡಿಯಾಲಜಿ ಬಗ್ಗೆ ಹೇಳ್ತಾ ಇದ್ರಿ. ಲಾಭ ಏನೋ ಇದೆ ರೋಗಿಗಳಿಗೆ, ಆದರೆ ಡಾಕ್ಟರ್ಗೆ ಇದ್ರ ಬಗ್ಗೆ ಡಬಲ್ ಆಗಿ ಸ್ಟಡಿ ಮಾಡುವಂಥದ್ದು ಏನಿರುತ್ತೆ, ಯಾವ ರೀತಿಯಾಗಿ ಪ್ರೊಸೀಜರ್ಸ್ ಇರುತ್ತೆ, ಡಾಕ್ಟರ್ ಹೇಗೆ ರೆಡಿ ಆಗಬೇಕು ಇದಕ್ಕೆ ಅಂತ? ನಾನು ರೇಡಿಯಾಲಜಿನ ಮಾಡಿದ್ದೇನೆ. ಇಂಟರ್ವೆನ್ಷನಲ್ ನ್ಯೂರೋ ರೇಡಿಯಾಲಜಿ ಮಾಡಲೇಬೇಕು ಅಂತ ಹೇಳಿ ರೇಡಿಯಾಲಜಿ ಮೂಲಕ ನಿಮ್ಹ್ಯಾನ್ಸ್ನಲ್ಲಿ DM ಮಾಡಿದ್ದೀನಿ, ನ್ಯೂರೋ ಇಮೇಜಿಂಗ್ ಮತ್ತು ನ್ಯೂರೋ ಇಂಟರ್ವೆನ್ಷನಲ್ಲಿ. ಸೊ ಇದ ನಂತರ ನಾನು ಜರ್ಮನಿಯಲ್ಲಿ ಮತ್ತು ಫ್ರಾನ್ಸ್ನಲ್ಲಿ ಫೆಲೋಶಿಪ್ಸ್ನ ಮಾಡಿದ್ದೀನಿ. ಸೊ ಇದು ಕಂಟಿನ್ಯೂಸ್ ಲರ್ನಿಂಗ್ ಪ್ರೋಸೆಸ್ಸು. ಸೊ ಯಾಕಂದರೆ ತರಾವರಿಯಾದಂತಹ ರಕ್ತನಾಳಗಳ ಪ್ರಾಬ್ಲಮ್ಸ್ ಇರುತ್ತೆ, ಪ್ರತಿಯೊಂದು ಬೇರೆ ಬೇರೆ. ಒಂದು ಹೇಳ್ದಂಗೆ ರಕ್ತನಾಳ ಕಟ್ಟಿ ಆದಂತಹ ಸ್ಟ್ರೋಕ್ ಬೇರೆ, ಇನ್ನೊಂದು ರಕ್ತನಾಳ ಒಡೆದು ಆಗುವಂತಹ ಸ್ಟ್ರೋಕ್ ಬೇರೆ. ಅದಕ್ಕೆ ಹೆಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಇದಕ್ಕೆ ಅನ್ಯೂರಿಸಮ್ ಅಂತ ಹೇಳ್ತೀವಿ. ರಕ್ತನಾಳ ಹೀಗಿರುತ್ತೆ, ಅದರಿಂದ ಸುತ್ತ ಒಂದು ಬೆಲೂನ್ ಥರ ಆಗುತ್ತೆ, ಇದಕ್ಕೆ ಅನ್ಯೂರಿಸಮ್ ಅಂತೀವಿ. ಸೊ ಇಲ್ಲಿಂದ ರಕ್ತಸ್ರಾವ ಆದರೆ 30% ಜನ ಆಸ್ಪತ್ರೆಯನ್ನು ತಲುಪೋದಿಲ್ಲ, ಅಲ್ಲೇ ಸ್ಥಳದಲ್ಲೇ ಮರಣವನ್ನು ಹೊಂದ್ತಾರೆ. ಇನ್ನು 70% ಜನ ಬರ್ತಾರಲ್ಲ, ಅವರಲ್ಲಿ 80% ಜನ ಬೆಸ್ಟ್ ಟ್ರೀಟ್ಮೆಂಟಿಂದ ಉಳ್ಕೋತಾರೆ. ಸೊ ಮುಂಚೆ ಏನು ಮಾಡ್ತಾ ಇದ್ರು, ಇಲ್ಲಿ ಬುರುಡೆಯನ್ನು ಕಟ್ ಮಾಡಿ ಅಲ್ಲಿ ಕ್ಲಿಪ್ ಅಂತ ಹಾಕ್ತಾ ಇದ್ರು ಅನ್ಯೂರಿಸಮ್ಗೆ, ಅದು ಟ್ರೀಟ್ಮೆಂಟ್ ಇತ್ತು. ಈಗ ನಾವು ಅದು ಮಾಡ್ದೇನೆ ಕಾಲಿಂದ ಅಥವಾ ಕೈಯಲ್ಲಿರುವಂತಹ ಬ್ಲಡ್ ಪೈಪ್ ಮೂಲಕ ಹೋಗಿ ತಲೆಗೆ ಹೋಗಿ ಅಲ್ಲಿ ಪ್ಲಾಟಿನಮ್ ಕಾಯಿಲ್ಸ್ನ ಡೆಪಾಸಿಟ್ ಮಾಡ್ತೀವಿ. ಸೊ ಹಾಗೆ ಈಗ ಅದು ಬ್ಯಾಗ್ ಥರ ಇರುತ್ತೆ, ಆ ಬ್ಯಾಗ್ನಲ್ಲಿ ನಾವು ಕಾಯಿಲ್ಸ್ನ ಡೆಪಾಸಿಟ್ ಮಾಡಿ ಆ ಅನ್ಯೂರಿಸಮ್ನ ಬ್ಲಾಕ್ ಮಾಡ್ತೀವಿ. ಕೆಲವು ಸಲ ಅಡ್ವಾನ್ಸ್ಡ್ ಸ್ಟೆಂಟ್ಸ್ ಬರುತ್ತೆ, ಈಗ ಹಾರ್ಟಿಗೆ ಸ್ಟೆಂಟ್ ಹಾಕ್ತಾರೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ, ಅದೇ ರೀತಿ ಅಡ್ವಾನ್ಸ್ ಸ್ಟೆಂಟ್ಸ್ ಬರುತ್ತೆ, ಇದಕ್ಕೆ ನಾವು ಫ್ಲೋ ಡೈವರ್ಟರ್ಸ್ ಅಂತೀವಿ. ಅದನ್ನು ಕೂಡ ಅಲ್ಲಿ ಹಾಕ್ತೀವಿ. ಕ್ರಮೇಣವಾಗಿ ನಮ್ಮ ದೇಹ ಅದನ್ನು ಹೀಲ್ ಮಾಡುತ್ತೆ, ವಾಸಿ ಮಾಡುತ್ತೆ. ಸೊ ಇದರಿಂದ ಆಗುವಂತಹ ಬೆನಿಫಿಟ್ಟು ತುಂಬ ವೆರಿ ಎಕ್ಸಲೆಂಟ್ ಬೆನಿಫಿಟ್ ಸಿಗುತ್ತೆ ನಮ್ಗೆ ಇದರಿಂದ. ರೆವಲ್ಯೂಷನರಿ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಾ ಬಂದ್ರೆ, ಇವಾಗ ಬ್ರೈನ್ ಸ್ಟ್ರೋಕ್ ಆಗಿರ್ಬೋದು ಅಥವಾ ಬ್ರೈನ್ ಬ್ಲೀಡ್ ಆಗಿರ್ಬೋದು, ಇವುಗಳಿಗೆಲ್ಲ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಇರುತ್ತೆ? ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಂತ ಬಂದಾಗ ಯಾವ ರೀತಿಯಾಗಿರುತ್ತೆ ಅಂತ? ಈಗ ಹೇಳಿದ್ನಲ್ಲ, ಈಗ ಕಾರ್ಡಿಯಾಲಜಿಲಿ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಬ್ರೈನ್ ಅಟ್ಯಾಕ್ ಅಂತ ಇದು. ಈಗ ಜನಗಳಿಗೆ ಗೊತ್ತಿಲ್ಲ, ಮೊದಲೇನು ಮಾಡ್ತಾ ಇದ್ರು, ಪಾರ್ಶ್ವವಾಯು ಅಂದ್ರೆ ಇಲ್ಲ ಅಲ್ಲಿ ಇಲ್ಲಿ ಹೋಗ್ತಾ ಇದ್ರು, ಏನೋ ಒಂದು ಮೆಡಿಸಿನ್ ತಗೋತಾ ಇದ್ರು, 3 ತಿಂಗಳಲ್ಲಿ 6 ತಿಂಗಳಲ್ಲಿ ಅದು ವಾಸಿ ಆಗ್ತಾ ಇತ್ತು, ಏನೋ ಸ್ವಲ್ಪ ಇಂಪ್ರೂವ್ಮೆಂಟ್ ಬರ್ತಾ ಇತ್ತು. ಆದರೆ ಇವಾಗ ಅದು ಚಿಕ್ಕ ಸ್ಟ್ರೋಕ್ ಆಗಿದ್ರೆ, ಬಟ್ ದೊಡ್ಡ ಸ್ಟ್ರೋಕ್ ಆಗಿದ್ರೆ ಹೋಗ್ಬಿಡ್ತಾ ಇದ್ರು, ಈವನ್ ಈ ರಕ್ತ ಕಟ್ಟದಂತ ಆಗಿರುವಂತಹ ಸ್ಟ್ರೋಕ್ ಕೂಡ. ಸೊ ಈಗ ನಾವೇನು ಮಾಡ್ತಾ ಇದ್ವಿ, ಓಪನ್ ಮಾಡೋದ್ರಿಂದ, ಈ ಓಪನ್ ಮಾಡೋದೇ ರೆವಲ್ಯೂಷನರಿ ಟ್ರೀಟ್ಮೆಂಟ್. ಇದನ್ನು ನಾವು ತಲೆ ಕಟ್ ಮಾಡಿ ಓಪನ್ ಮಾಡ್ತಾ ಇಲ್ಲ, ಕಾಲಿನಿಂದ ತಲೆಗೆ ಹೋಗಿ ಓಪನ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಸಮಥಿಂಗ್ ವೆರಿ ಅಡ್ವಾನ್ಸ್ಡ್. ಸೊ ಇದನ್ನು ಓಪನ್ ಮಾಡ್ತಾ ಇದ್ವಿ. ಹಿಂಗೆ ಓಪನ್ ಮಾಡಿದ ತಕ್ಷಣ ಏನಾಗುತ್ತೆ, ರಕ್ತ ಸಂಚಲನೆ ಮತ್ತೆ ನಿರ್ಮಾಣ ಆಗುತ್ತೆ. ಇದರಿಂದ ಈ ನ್ಯೂರಾನ್ಸ್ಗಳಿಗೆ ಆಕ್ಸಿಜನ್, ಗ್ಲೂಕೋಸ್ ಎಲ್ಲ ಬಹಳ ಬೇಗ ಸಿಗುತ್ತೆ. ಸೊ ಅವುಗಳು ಕೊಡಲಿಲ್ಲ ಇದನ್ನ ಅಂದರೆ ಸತ್ತು ಹೋಗ್ತಿದ್ವು ಅವರು. ಸೊ ಅದಕ್ಕೆ ನಾವು ಓಪನ್ ಮಾಡಿ ರೀಕನಲೈಸ್ ಮಾಡಿದಾಗ ಈ ನ್ಯೂರಾನ್ಸ್ ಎಲ್ಲ ಬದುಕೊಳ್ಳುತ್ತೆ. ಸೊ ಇದರಿಂದ ನಮ್ಮ ಮೆದುಳಿಗೆ ಆಗುವಂತಹ ಪೆಟ್ಟು ಕಮ್ಮಿ ಆಗುತ್ತೆ. ಇದರಿಂದ ಏನಾಗುತ್ತೆ, ಪ್ಯಾರಾಲಿಸಿಸ್ಸು ಲಿಮಿಟ್ ಆಗುತ್ತೆ. ಈದರ್ ಆನ್ ದ ಟೇಬಲ್ಲೇ ಅವರು ಪ್ಯಾರಾಲಿಸಿಸ್ ರಿವರ್ಸ್ ಆಗುತ್ತೆ. ಕೈ ಕಾಲು ಅಲ್ಲಾಡಿಸದೇ ಇರೋರು ಕೈ ಕಾಲನ್ನ ಅಲ್ಲಾಡ್ಸಕ್ಕೆ ಶುರು ಮಾಡ್ತಾರೆ. ಇಲ್ಲ ಅಂದರೆ ಒಂದು ಸ್ವಲ್ಪ ದಿನಗಳ ನಂತರ, 3 ತಿಂಗಳು 6 ತಿಂಗಳ ನಂತರ ಅವರು ನಡೆದಾಡಕ್ಕೆ ಶುರು ಮಾಡ್ತಾರೆ. ಸೊ ಇದೇ ರೆವಲ್ಯೂಷನರಿ ಟ್ರೀಟ್ಮೆಂಟು. ಸೊ ಇಂಥ ಪೇಷಂಟ್ಗಳಿಗೆ ನಾವು ಟ್ರೀಟ್ ಮಾಡಿದಾಗ ಅವರು ನಮ್ಗೆ ಎಲ್ಲಿಂದ ಆಪರೇಷನ್ ಆಗಿದೆ ಅಂತಲೇ ಗೊತ್ತಾಗೋದಿಲ್ಲ. ಯಾಕಂದರೆ ನಾವು ಮಾಡೋದು ಬರೀ ಪಿನ್ ಹೋಲ್ ಸರ್ಜರಿ ಅಂತ ಹೇಳ್ತೀವಿ, 2 to 3 millimeter ಇನ್ಸಿಷನ್ ಅಷ್ಟೇ ಕಾಲಿನಲ್ಲಿ. ಇಲ್ಲಿ ಹೊಸ್ತು ಅಂತ ಬಂದಾಗ ಬಹಳಷ್ಟು ಪ್ರಶ್ನೆಗಳು ರೋಗಿಗಳಿಗೂ ಇರುತ್ತೆ. ಅಂತ ಹೇಳಿದ್ರೆ ನಮಗೆ ಬೆಡ್ ರೆಸ್ಟ್ ಜಾಸ್ತಿ ತಗೋಬೇಕಾಗಿರ್ಬೋದಾ, ಅಥವಾ ಈ ಆಪರೇಷನ್ ಅಥವಾ ಏನ್ ಟ್ರೀಟ್ಮೆಂಟ್ ಪ್ರೊಸೀಜರ್ ಇದೆಯಲ್ಲ, ಇದಕ್ಕೆ ಹೋಗೋದಕ್ಕೂ ಮುಂಚಿತವಾಗಿ ನಾವು ಹೇಗೆ ಪ್ರಿಪೇರ್ ಆಗಿರಬೇಕು ಅನ್ನುವಂಥ ಬಹಳಷ್ಟು ಕ್ವೆಶನ್ಸ್ಗಳಿರುತ್ತೆ ರೋಗಿಗಳಲ್ಲಿ. ಏನು ಹೇಳ್ತೀರಾ? ಎಲ್ಲ ಆಪರೇಷನ್ಗೆ ಪ್ರಿಪೇರ್ ಆಗೋ ಹಾಗೆ ಇರುತ್ತೆ, ಏನು ಎಕ್ಸ್ಟ್ರಾ ಏನೂ ಇರೋದಿಲ್ಲ. ಆಮೇಲೆ ಇದರಲ್ಲಿ ಮಾಡಿದ ಕೂಡಲೇ
ತುಂಬಾ ದಿನ ಹಾಸ್ಪಿಟಲ್ ಇರುವಂತಹ ಅವಶ್ಯಕತೆ ಇರೋದಿಲ್ಲ. 1-2 ದಿನ ICU ನೋಡ್ತೀವಿ, ಆಮೇಲೆ 2 ದಿನ ವಾರ್ಡಲ್ಲಿ ಹಾಕಿ ಅವರನ್ನ ನಾವು ಡಿಸ್ಚಾರ್ಜ್ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ನಾವು ಜಾಸ್ತಿ ನಮ್ಮ ಬಾಡಿನ ಕಟ್ ಮಾಡ್ತಾ ಇಲ್ಲ, ಜಸ್ಟ್ 2-3 ಮಿಲಿಮೀಟರ್ಸ್ ಹೋಗಿ ಆ ರಕ್ತದ ಪೈಪ್ ಒಳಗೆ ಹೋಗಿ ನಾವು ರಕ್ತದ ಪೈಪ್ನ ರಿಪೇರ್ ಮಾಡ್ತೀವಿ. ಅದು ಬ್ಲಾಕೇಡ್ ಆಗಿರಬಹುದು, ಇಸ್ಕಿಮಿಕ್ ಸ್ಟ್ರೋಕ್ ಮಾಡೋದಕ್ಕೆ ಲಕ್ವ ಆಗೋದಕ್ಕೆ, ಆಗ ಬ್ಲಾಕೇಡ್ ಆದ್ರೆ ಅದನ್ನ ನಾವು ಓಪನ್ ಮಾಡ್ತೀವಿ. ಲೀಕೇಜ್ ಆಗಿರ್ಬೋದು, ಬ್ರೈನ್ ಬ್ಲೀಡ್ಸ್ ಅಂತ ಹೇಳ್ತೀವಿ, ಆ ಲೀಕೇಜ್ ನಾವು ಸ್ಟಾಪ್ ಮಾಡ್ತೀವಿ. ಸೊ ಹೀಗೆ ಈಗ ನಮ್ಮ ಮನೆಯಲ್ಲಿ ನೀರಿನ ಪೈಪ್ಗಳಿಂದ ನೀರು ಬರುತ್ತೆ, ಆ ನಂತರ ಅದೇ ನೀರು ಸುವೇಜಲ್ಲಿ ಹೋಗುತ್ತೆ ಅಲ್ವಾ. ಸೊ ನಮ್ಮ ತಲೆಯಲ್ಲೂ ಹಾಗೇನೆ ರಕ್ತದ ಪೈಪಲ್ಲಿ ರಕ್ತ ಬರುತ್ತೆ, ಅದು ತಲೆಯಿಂದ ಸುವೇಜ್ ಪೈಪ್, ವೀನಸ್ ಸಿಸ್ಟಮ್ ಅಂತ ಹೇಳ್ತೀವಿ, ಆ ಸುವೇಜ್ ಸಿಸ್ಟಮ್ ಇಂದ ಹೊರಗೆ ಹೋಗುತ್ತೆ. ಸೊ ಈ ಸುವೇಜ್ ಸಿಸ್ಟಮ್ ಅಲ್ಲಿರೋ ಪ್ರಾಬ್ಲಮ್ಸ್ ಕೂಡ ನಮಗೆ ಬ್ಲೀಡ್ ಮಾಡಬಹುದು, ತಲೆನೋವು ಬರಬಹುದು, ಅಥವಾ ಕಣ್ಣೆಲ್ಲ ಮಂಜಾಗಬಹುದು, ಕಣ್ ಕತ್ಲೆ ಬರಬಹುದು, ಕಿವಿಲಿ ಏನೋ ಗುಯ್ ಅಂತ ಶಬ್ದ ಬರಬಹುದು, ಮತ್ತೆ ಕೋಮಾಗೂ ಹೋಗ್ಬೋದು, ಮತ್ತೆ ಫಿಟ್ಸು ಬರ್ಬೋದು ಇವರಿಗೆಲ್ಲರಿಗೂ. ಸೊ ಅವಾಗ ನಾವೇನ್ ಮಾಡ್ತೀವಿ, ಸ್ಕ್ಯಾನ್ ಮಾಡ್ತೀವಿ, ನೋಡ್ತೀವಿ ಎಲ್ಲಿ ಪ್ರಾಬ್ಲಮ್ ಇದೆ, ವಾಟರ್ ಪೈಪಲ್ಲಿ ಪ್ರಾಬ್ಲಮ್ ಇದೆಯಾ, ಸುವೇಜ್ ಪೈಪಲ್ಲಿ ಪ್ರಾಬ್ಲಮ್ ಇದೆಯಾ ಅಂತ. ಅದು ಎಲ್ಲಿ ಪ್ರಾಬ್ಲಮ್ ಇದೆ ಅದನ್ನು ನಾವು ಟ್ರೀಟ್ ಮಾಡ್ತೀವಿ. ಈಗ ನಾನು ನಿಮಗೆ ವಾಟರ್ ಪೈಪ್ ಪ್ರಾಬ್ಲಮ್ಸ್ ಹೇಳಿದೆ, ಒಂದು ಬ್ಲಾಕೇಡು, ಒಂದು ಲೀಕೇಜು, ಇನ್ನೊಂದು ಸುವೇಜ್ ಪೈಪ್ ಬಗ್ಗೆ ಹೇಳ್ತೀನಿ. ಸುವೇಜ್ ಪೈಪ್ ವೀನಸ್ ಸಿಸ್ಟಮ್. ಈ ಸುವೇಜ್ ಪೈಪಲ್ಲಿ ಏನಾಗಬಹುದು, ಯೂಶಲಿ ಹೆಂಗಸರಲ್ಲಿ ಈ ಪ್ರಾಬ್ಲಮ್ ಆಗುತ್ತೆ. ಆಗ ಈ ಸುವೇಜ್ ಪೈಪ್ ಕಟ್ಕೊಂಡ್ಬಿಡುತ್ತೆ. ಸೊ ಅಂದರೆ ರಕ್ತ ಆ ವೀನಸ್ ಸಿಸ್ಟಮಲ್ಲಿ ಕಟ್ಕೊಳ್ಳುತ್ತೆ. ಸೊ ಆವಾಗ ಮುಂಚೆ ಎಲ್ಲ ಏನು ಮಾಡ್ತಾ ಇದ್ರು, ಬರೀ ಇಂಜೆಕ್ಷನ್ ಕೊಡ್ತಾ ಇದ್ರು ಕೈಯಲ್ಲಿ. ಸೊ ಆದರೆ ಇವಾಗ ನಾವೇನು ಮಾಡ್ತೀವಿ, ಅಲ್ಲಿಗೆ ಹೋಗಿ ಈ ಹೆಪ್ಪಗಡ್ದಂತಹ ರಕ್ತವನ್ನು ಲೈಸ್ ಕರಗಿಸುವಂತಹ ಮೆಡಿಸಿನ್ನ ಡೈರೆಕ್ಟ್ ಆಗಿ ಆ ಜಾಗದಲ್ಲೇ ಹಾಕ್ತೀವಿ, ಆಗ ಬೆನಿಫಿಟ್ ಜಾಸ್ತಿ. ಮತ್ತೆ ಈ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಹೇಳದ್ನಲ್ಲ, ಅಲ್ಲಿ ಹೋಗಿ ಆ ಹೆಪ್ಪಗಡ್ದಂಥ ರಕ್ತವನ್ನು ಹಿಡಿದು ಹೊರಗೆ ತರ್ತೀವಿ, ಆವಾಗ ರಿಕವರಿ ಕೂಡ ಚೆನ್ನಾಗಿ ಆಗುತ್ತೆ. ಸೊ ಇದು ಒಂದು ವೀನಸ್ ಸಿಸ್ಟಮ್ದು ಪ್ರಾಬ್ಲಮ್, ಥ್ರಾಂಬೋಸಿಸ್ ಅಂತ ಹೇಳ್ತೀವಿ ಇದಕ್ಕೆ, ಸೆರೆಬ್ರಲ್ ವೀನಸ್ ಥ್ರಾಂಬೋಸಿಸ್ ಅಂತ. ಇನ್ನೊಂದು IIH ಅಂತ ಹೇಳ್ತೀವಿ, ಅಂದರೆ ಇಡಿಯೋಪಥಿಕ್ ಇಂಟ್ರಾಕ್ರೇನಿಯಲ್ ಹೈಪರ್ ಟೆನ್ಷನ್ ಅಂತ. ಈಗ ನಮಗೆ BP ಗೊತ್ತು, ಎಲ್ಲರಿಗೂ ಹೈಪರ್ ಟೆನ್ಷನ್ ಇರುತ್ತೆ ಅಂತ ಗೊತ್ತು, ಕೆಲವ್ರಿಗೆಲ್ಲ ಇರುತ್ತೆ. BP ಜಾಸ್ತಿ ಆಗಿದೆ ಅಂತ ಹೇಳ್ತೀವಿ, ಅಂದರೆ ಬ್ಲಡ್ನ ಇರುವಂತಹ ಪ್ರೆಷರ್ ಜಾಸ್ತಿ ಆಗಿದೆ, ಅದಕ್ಕೆ ಹೈಪರ್ ಟೆನ್ಷನ್ ಅಂತೀವಿ. ಅದೇ ರೀತಿ ತಲೆ ಒಳಗೆ ಇರುವಂತಹ ಟೆನ್ಷನ್ ಜಾಸ್ತಿ ಆದಾಗ ಅದಕ್ಕೆ ಇಂಟ್ರಾಕ್ರೇನಿಯಲ್, ತಲೆ ಒಳಗಿರುವಂತಹ ಟೆನ್ಷನ್ ಅಂತ ಹೇಳ್ತೀವಿ, ಇಂಟ್ರಾಕ್ರೇನಿಯಲ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಇಲ್ಲಿವರೆಗೆ ಇತ್ತೀಚಿನವರೆಗೆ ನಮಗೆ ಏನಿಂದ ಯಾಕಿದಾಗ್ತಿದೆ ಅಂತ ಗೊತ್ತಿರಲಿಲ್ಲ. ಈಗ ನಾವು ಅದ್ರ ಬಗ್ಗೆ ಜಾಸ್ತಿ ಅಧ್ಯಯನ ಮಾಡಿದಷ್ಟು ನಮಗೆ ಓಕೆ ಇದು ಈ ಕಾರಣದಿಂದ ಅಂತ ಗೊತ್ತಾಗಿದೆ. ಯಾವ ಕಾರಣ? ಈ ವೀನಸ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ಸುವೇಜ್ ಸಿಸ್ಟಮು, ಅದು ಹೀಗಿರಬೇಕು, ಎಲ್ಲೋ ಒಂದು ಕಡೆ ಚಿಕ್ಕದಾಗ್ಬಿಡುತ್ತೆ. ಆಗ ನಮ್ಮ ತಲೆಗೆ ಬರುವಂತಹ ರಕ್ತ ನಮ್ಮ ತಲೆಯಿಂದ ಹೊರಗೆ ಹೋಗೋದಕ್ಕೆ ಕಮ್ಮಿ ಆಗುತ್ತೆ. ಸೊ ಆಗ ಪ್ರೆಷರ್ ಬಿಲ್ಟಪ್ ಆಗುತ್ತೆ ತಲೆಯಲ್ಲಿ. ಸೊ ಇದರಿಂದ ಇದಕ್ಕೆ ನಾವು IIH ಅಂತ ಹೇಳ್ತೀವಿ. ಇದು ಡಯಾಗ್ನೋಸ್ ಮಾಡೋದೇ ಕಷ್ಟ. ಹೆಂಗೆ ಬರ್ತಾರೆ ಪೇಷಂಟ್ಸು ಈ ಥರ ಇದ್ದಾಗ? ತಲೆನೋವು ಇರಬಹುದು, ತಲೆನೋವು ಅಂತ ಬರ್ತಾರೆ, ಕಣ್ಣು ಮಂಜಾಗುತ್ತೆ. ಇನ್ನು ಕೆಲವರಿಗೆ ಪೇನ್ಲೆಸ್ ಲಾಸ್ ಆಫ್ ವಿಷನ್ ಅಂತ ಹೇಳ್ತೀವಿ, ದೃಷ್ಟಿಹೀನ ಆಗುತ್ತೆ, ಬ್ಲೈಂಡ್ನೆಸ್ ಬರುತ್ತೆ, ಗೊತ್ತೇ ಆಗೋದಿಲ್ಲ, ನಿಧಾನಕ್ಕೆ ಪೇನ್ಲೆಸ್ ಆಗಿ ಬ್ಲೈಂಡ್ನೆಸ್ ಬರುತ್ತೆ. ಸೊ ಆಮೇಲೆ ಇನ್ನು ಕೆಲವರಿಗೆ ಕಿವಿಲಿ ಡಬ ಡಬ ಅನ್ನೋ ಶಬ್ದ ಬರುತ್ತೆ. ಸೊ ಇದೆಲ್ಲ ನೋಡ್ತೀವಿ. ಮತ್ತೆ ನಾವು ಬ್ರೈನ್ ಸ್ಕ್ಯಾನಿಂಗ್ ಎಲ್ಲ ಮಾಡ್ತೀವಿ, ಸಸ್ಪೆಕ್ಟ್ ಮಾಡಿ ಈ ವೀನಸ್ ಸಿಸ್ಟಮ್, ಈ ಸುವೇಜ್ ಸಿಸ್ಟಮ್ ಒಳಗನೆ ಹೋಗಿ ಅಲ್ಲಿ ಎಲ್ಲಿ ಪ್ರಾಬ್ಲಮ್ ಇದೆ, ಈಗ ಹೀಗಾಗಿರುತ್ತೆ, ಅದನ್ನು ಓಪನ್ ಮಾಡ್ತೀವಿ. ಓಪನ್ ಮಾಡಿದಾಗ ಸರಾಗವಾಗಿ ಬ್ಲಡ್ ತಲೆಯಿಂದ ಹೊರಗೆ ಬರಕ್ಕೆ ಶುರು ಆಗುತ್ತೆ, ಟೆನ್ಷನ್ ಕಮ್ಮಿ ಆಗುತ್ತೆ, ಇದೆಲ್ಲ ಕೂಡ ಮಾಯ ಆಗುತ್ತೆ. ಸೊ ಇದೆಲ್ಲ ಹೊಸ ಥರದಂತಹ, ಈಗ ಇಲ್ಲಿ ಅದಕ್ಕೆ ಇಡಿಯೋಪಥಿಕ್ ಅಂತ ಇದ್ರು. ಇಡಿಯೋಪಥಿಕ್ ಇಂಟ್ರಾಕ್ರೇನಿಯಲ್ ಹೈಪರ್ ಟೆನ್ಷನ್. ಇಡಿಯೋಪಥಿಕ್ ಅಂದರೆ ಗೊತ್ತಿಲ್ಲ, ಏನಕ್ಕೆ ತಲೆಯಲ್ಲಿ ಒತ್ತಡ ಜಾಸ್ತಿ ಆಗಿದೆ ಅಂತ ಗೊತ್ತಿಲ್ಲ ಅಂತ ಅದರ ಹೆಸರಿತ್ತು. ಸೊ ಈಗ ಅದಕ್ಕೆ ನಮ್ಗೆ ಗೊತ್ತಾಗಿದೆ ಇದರಿಂದ ಅದು ಆಗ್ತಿದೆ ಅಂತ. ಸೊ ಇದೆಲ್ಲ ಡಯಾಗ್ನೋಸ್ ಮಾಡೋದು ಕಷ್ಟ. ಓನ್ಲಿ ಸ್ಪೆಷಲಿಸ್ಟ್ ಮಾತ್ರ ಡಯಾಗ್ನೋಸ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಹಿಂಗೆ ಡಯಾಗ್ನೋಸ್ ಮಾಡಿದಾಗ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಇದೆ, ಅದು ವಂಡರ್ಫುಲ್ ಡ್ರಾಮ್ಯಾಟಿಕ್ ಟ್ರೀಟ್ಮೆಂಟ್. ಸೊ ಈ ನ್ಯೂ ಫೀಲ್ಡ್ ಇಂಟರ್ವೆನ್ಷನಲ್ ನ್ಯೂರೋ ರೇಡಿಯಾಲಜಿ ಅಂತ ಏನು ಹೇಳ್ತೀವಿ, ಇದು ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ನ್ಯೂರೋ ಇಂಟರ್ವೆನ್ಷನ್. ಈ ಫೀಲ್ಡಲ್ಲಿ ಇದೆಲ್ಲ ನಾವು ನೋಡ್ತೀವಿ, ಇದನ್ನ ನಾವು ಪರ್ಟಿಕ್ಯುಲರ್ ಆಗಿ ಟ್ರೀಟ್ ಮಾಡ್ತೀವಿ. ಸೊ ಸುಮ್ಮನೆ ತಲೆನೋವು ಅಂತೆಲ್ಲ ಹೇಳಿದಾಗ ಅದಕ್ಕೊಂದು ರಕ್ತನಾಳದ ಪ್ರಾಬ್ಲಮ್ ಹಿನ್ನೆಲೆಯಲ್ಲಿ ಇರುತ್ತೆ. ಸೊ ಅದನ್ನ ನಾವು ನೋಡಬೇಕು, ಅದು ಇದ್ರೆ ಅದನ್ನ ನಾವು ರೆಕ್ಟಿಫೈ ಮಾಡಬೇಕು, ಅವಾಗ ಅವರಿಗೆ ಜೀವನ ಪರ್ಯಂತ ಆ ಪ್ರಾಬ್ಲಮ್ ವಾಸಿ ಆಗುತ್ತೆ. ರೆವಲ್ಯೂಷನರಿ ಟ್ರೀಟ್ಮೆಂಟ್ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ಕೊಂಡ್ಬಿಡ್ತೀನಿ. ನಮಸ್ತೆ. ನಮಸ್ತೆ, ಸ್ವಲ್ಪ ಜೋರಾಗಿ ಮಾತನಾಡಬೇಕು. ನಮಸ್ತೆ ಮೇಡಮ್. ಎಸ್, ಡಾಕ್ಟರ್ ಇದ್ದಾರೆ, ನಿಮ್ಮ ಆರೋಗ್ಯ ಸಮಸ್ಯೆ ಹೇಳ್ಕೊಳ್ಳಿ. ಹಲೋ, ಹೇಳಿ, ಆರೋಗ್ಯ ಸಮಸ್ಯೆ. ಮೇಡಮ್, ಸುಳ್ಯ ಮಂಗಳೂರು ಡಿಸ್ಟಿಕ್ ಮೇಡಮ್, ಸುಳ್ಯದಿಂದ ಮಾತಾಡ್ತಿದ್ದೀನಿ. ಆಯ್ತಾಯ್ತು ಮೇಡಮ್, ನಾನು
ಎರಡ್ ಸಾವಿರದ ಇಸವಿದಿಂದ ಗೆರಾಯಿನ್ ಅಂತ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀನಿ. ಗೆರಾಯಿನ್. ಹಲೋ, ಹೇಳಿ ಹೇಳಿ, ನಿಮ್ಮ ಹೆಲ್ತ್ ಕಂಡೀಷನ್ ಏನ್ ಹೇಳಿ, ಡಾಕ್ಟರ್ ಇದ್ದಾರೆ. ಮೇಡಮ್ ತಗೊಳ್ತಿದ್ದೀನಿ, ಇನ್ನೂ ತಗೊಳ್ತಾ ಇದ್ದೀನಿ ಮೇಡಮ್, ಇನ್ನೂ ಸಹ. ಓಕೆ, ಹೇಳಿ. ಆದ್ರೂ ಯಾವ ಇದು ಪಿಡ್ಸ್ ತರ ಏನೋ ಬರ್ಲಿಲ್ಲ ಈ ತನಕ. ಹಾ, ಮತ್ತೆ ಸೆನ್ಸ್ಪ್ರಮ್ ಲೈಟ್ ಅಂತ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಮೇಡಮ್. ಇದು ನೋಡಿ ಇವ್ರೆ, ನಿಮ್ಮ ಕಾಯಿಲೆ ಏನು ಅನ್ನೋದು ನನಗೆ ಅರಿವಿಲ್ಲ. ನಿಮ್ಮ ಕಾಯಿಲೆ ಏನು ಅಂತ ಗೊತ್ತಾದ್ಮೇಲೆ ಅದಕ್ಕೆ ಏನು ಟ್ರೀಟ್ಮೆಂಟ್ ನೀವು ತಗೋತಾ ಇದ್ದೀರಾ ಅನ್ನೋದನ್ನ ನೀವು ಡೈರೆಕ್ಟಾಗಿ ಬಂದು ಮೀಟ್ ಮಾಡಿದಾಗ ಗೊತ್ತಾಗುತ್ತೆ. ಹೀಗೆ ನೀವು ಇದು ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಸೊಲ್ಯೂಷನ್ ಕೊಡೋದು ಬಹಳ ಕಷ್ಟ. ಸೊ ಮೈ ಸಜೆಷನ್ ಟು ಯು ವುಡ್ ಬಿ, ಪ್ಲೀಸ್ ಕಮ್ ಅಂಡ್ ಮೀಟ್ ಮೀ. ಥ್ಯಾಂಕ್ ಯು. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ. ಹೇಳಿ, ನಿಮ್ಗೇನು ಆರೋಗ್ಯ ಸಮಸ್ಯೆ ಇದೆ, ಡಾಕ್ಟರ್ ಹತ್ರ ಮಾತನಾಡಿ. ನಮಸ್ಕಾರ ಮೇಡಮ್. ನನಗೆ ಆಕ್ಚುಲಿ ತಲೆಗೆ ಒಂದು ಸ್ವಲ್ಪ ಪೆಟ್ಟಾಗಿತ್ತು. ಅವಾಗಲಿಂದ ಕಿವಿನಲ್ಲಿ ಒಂಥರ ಗುಯ್ ಅಂತ ಸೌಂಡ್ ಬರ್ತಾ ಇದೆ. ಏನದು ಪೆಟ್ಟಾಗಿದ್ದು ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಆಗಿರೋದಾ, ಏನಾಗಿರೋದು? ನಾನು ಇದ್ರ ಬಗ್ಗೆ ಹೇಳ್ತೇನೆ ನಿಮಗೆ. ಯೂಶಲಿ ಈ ಆಕ್ಸಿಡೆಂಟ್ ಆಗುತ್ತೆ ಅಥವಾ ಬೀಳ್ತೀರಾ, ತಲೆಗೆ ಪೆಟ್ಟು ಬೀಳುತ್ತೆ ಅಂದಾಗ ಏನಾಗುತ್ತೆ, ನಮ್ಮ ತಲೆಯಲ್ಲಿ ಈ ವಾಟರ್ ಪೈಪು ಇರುತ್ತೆ, ಸುವೇಜ್ ಪೈಪು ಇರುತ್ತೆ. ಆ ಫ್ರ್ಯಾಕ್ಚರ್ ಏನು ಮಾಡುತ್ತೆ, ಈ ವಾಟರ್ ಪೈಪ್ ಮತ್ತು ಸುವೇಜ್ ಪೈಪನ್ನು ಎರಡನ್ನ ಕನೆಕ್ಷನ್ ಮಾಡಿಬಿಡುತ್ತೆ. ಸೊ ಇದಕ್ಕೆ ನಾವು ಆರ್ಟಿರಿಯೋವೀನಸ್ ಫಿಸ್ಟುಲಾ ಅಂತ ಹೇಳ್ತೀವಿ. ಸೊ ಇದಿದ್ದಾಗ ಕಿವಿಲಿ ಗುಯ್ 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 ಅಂತ ಶಬ್ದ ಬರುವಂತಹ ಸಂಭವತೆ ಇರುತ್ತೆ. ಸೊ ಅದನ್ನು ನಾವೇನು ಮಾಡ್ತೀವಿ, ಇಮೇಜಿಂಗ್ ಮಾಡಿ ನೋಡ್ತೀವಿ. ಆನಂತರ ಆಂಜಿಯೋಗ್ರಾಮ್ ಅಂತ ತೊಡೆಯಿಂದ ಅಥವಾ ಕೈಯಿಂದ ಒಂದು ಆಂಜಿಯೋಗ್ರಾಮ್ ಅಂತ ಮಾಡ್ತಿದ್ರೆ ಮೆಡಿಸಿನ್ ಹಾಕ್ಬಿಟ್ಟು ನಿಮ್ಮ ತಲೆಯಲ್ಲಿರುವಂತಹ ವಾಟರ್ ಪೈಪ್ ಮತ್ತು ಸುವೇಜ್ ಪೈಪ್ ಹೇಗಿದೆ ಅಂತ ನೋಡ್ತೀವಿ. ಅದು ನೋಡಿದಾಗ ಆ ಅಬ್ನಾರ್ಮಲ್ ಕನೆಕ್ಷನ್ ಇರುತ್ತಲ್ಲ ಈ ವಾಟರ್ ಪೈಪ್ಗೂ ಸುವೇಜ್ ಪೈಪ್ಗೂ, ಅದನ್ನು ಡಿಟೆಕ್ಟ್ ಮಾಡಿದಾಗ ಅದಕ್ಕೆ ಮಿನಿಮಲಿ ಇನ್ವೇಸಿವ್ ಸರ್ಜರಿ ಮೂಲಕ, ವ್ಯಾಸ್ಕ್ಯುಲರ್ ಇಂಟರ್ವೆನ್ಷನ್ ಮೂಲಕ ಹೋಗ್ಬಿಟ್ಟು ಅದನ್ನು ಬ್ಲಾಕ್ ಮಾಡ್ತೀವಿ ಆ ಕನೆಕ್ಷನ್ನ. ಸೊ ಆರ್ಟಿರಿಯೋವೀನಸ್ ಫಿಸ್ಟುಲಾ ಅಂತ. ಇನ್ನು ಕೆಲವರಿಗೆ ಇದು ದೊಡ್ಡದಾಗಿರುತ್ತೆ ಈ ಆರ್ಟಿರಿಯೋವೀನಸ್ ಫಿಸ್ಟುಲಾಗಳು, ಅಂದರೆ ವಾಟರ್ ಪೈಪ್ಗೂ ಸುವೇಜ್ ಪೈಪ್ಗೂ ಕನೆಕ್ಷನ್ಗಳು. ಸೊ ಅವರಿಗೇನಾಗುತ್ತೆ, ಆ ಸುವೇಜಿಂದ ರಕ್ತ ಆ ಸುವೇಜ್ ಪೈಪಲ್ಲಿ ಹೋಗುತ್ತೆ. ಆ ಸುವೇಜ್ ಪೈಪ್ ಕಣ್ಣಿಗೇನಾದರೂ ಬಂದರೆ ಕಣ್ಣು ಮುಂದೆ ಬರುತ್ತೆ, ಕೆಂಪಗಾಗುತ್ತೆ, ಬಡ ಬಡ ಅಂತ ಹೊಡ್ಕೊಳ್ಳುತ್ತೆ. ಇದಕ್ಕೆ ನಾವು ಡೈರೆಕ್ಟ್ ಕೆರೋಟಿಡ್ ಕ್ಯಾವರ್ನಸ್ ಫಿಸ್ಟುಲಾ ಅಂತ ಹೇಳ್ತೀವಿ. ಇದು ಕೂಡ ಈ ವಾಟರ್ ಪೈಪ್ ಮತ್ತು ಸುವೇಜ್ ಪೈಪ್ ಕನೆಕ್ಷನ್ನು, ಅಲ್ಲಿಗೆ ಹೋಗ್ಬಿಟ್ಟು ನಾವು ಅದನ್ನು ಬ್ಲಾಕ್ ಮಾಡ್ತೀವಿ. ಆ ಕನೆಕ್ಷನ್ ತೆಗೆದಾಗ ಆಗ ಸರಿಯಾಗ್ಬಿಡ್ತಾರೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಆವಾಗಲೇ ರೆವಲ್ಯೂಷನರಿ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರಿ. ಆಲ್ರೆಡಿ ಇವಾಗ ಸ್ಟ್ರೋಕ್ ಇದ್ದು ಅದಕ್ಕೆ ಬೇಕಿರುವಂಥ ಟ್ರೀಟ್ಮೆಂಟ್ ತಗೊಂಡು ಸರಿ ಗುಣಮುಖ ಆಗಿಲ್ಲ ಅಂತ ಹೇಳಿದ್ರೆ ಅವರಿಗೆ ಅಡ್ವಾನ್ಸ್ ಟ್ರೀಟ್ಮೆಂಟ್ ತಗೋಬೋದಾ, ವರ್ಕ್ ಆಗುತ್ತಾ? ಇಲ್ಲ, ಅದೇ ಹೇಳಿದ್ದು. ನ್ಯೂರಾನ್ಸ್ ಅಂತ ಹೇಳ್ತೀವಲ್ಲ ಮೆದುಳಲ್ಲಿ, ಅದು ಸಾಯೋದಕ್ಕೆ ಜಸ್ಟ್ 3 ರಿಂದ 5 ನಿಮಿಷ ಸಾಕು. ಈಗ ನಿಮ್ಮ ಮನೆಗೆ ನೀರಿನ ಪೈಪ್ ಬರ್ತಾ ಇದೆ, ನಿಮ್ಮ ಅಡುಗೆ ಮನೆಗೆ ಆ ನೀರಿನ ಪೈಪ್ ಬ್ಲಾಕ್ ಆಗುತ್ತೆ. ಈಗ ನೀವು ಅಡುಗೆ ಮನೇಲಿ ಏನು ಕೆಲಸ ಮಾಡೋಕ್ಕಾಗಲ್ಲ. ಈಗ ನಿಮ್ಮ ಮನೆ ಪಕ್ಕದ ಮನೆಯವರೆಲ್ಲ ಸ್ವಲ್ಪ ನೀರು ಕೊಟ್ಟರೆ ಸ್ವಲ್ಪ ಅಡುಗೆ ಮಾಡ್ಬೋದು. ಎಷ್ಟು ದಿನ ಕೊಡ್ತಾರೆ? ಒಂದಿನ, ಹಬ್ಬ ಅಂದರೆ ಒಬ್ರು ಕೊಡದೇ ಇರಬಹುದು. ಸೊ ಹೀಗೆ ಒಂದು ರಕ್ತದ ಪೈಪ್ ಬ್ಲಾಕ್ ಆದಾಗ ಆ ಕಡೆ ಈ ಕಡೆ ಇರೋ ರಕ್ತದ ಪೈಪ್ ಅಲ್ಲ ಸ್ವಲ್ಪ ಅದಕ್ಕೆ ಆಹಾರವನ್ನು ಕೊಡುತ್ತೆ. ಆದರೆ ಅದು ತುಂಬ ಸಮಯ ಅದು ಬದುಕಿರಲ್ಲ. ಅದು ಅಳ್ತಾ ಇದೆ, ನನಗೆ ರಕ್ತ ಕೊಡಿ, ನಾನು ಹೋಗ್ತಾ ಇದ್ದೀನಿ ಅಂತ. ಅದಕ್ಕೇನೆ ಆದಷ್ಟು ಬೇಗ, ನೀವು ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ನಾವು ಅದನ್ನು ತೆಗೆದಾಗ, ಈ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಹೇಳ್ತೀವಲ್ಲ, ಅಲ್ಲಿ ನಾವು ಬೇಸಿಕಲಿ ಏನದು, ಥ್ರಾಂಬಸ್ ಅಂದರೆ ಹೆಪ್ಪುಗಟ್ಟದಂಥ ರಕ್ತ, ಮೆಕ್ಯಾನಿಕಲ್ ಅಂದರೆ ಡೈರೆಕ್ಟಾಗಿ ಹೋಗ್ಬಿಟ್ಟು ತೆಗೆಯುವಂಥದ್ದು, ಎಕ್ಟಮಿ ಅಂದರೆ ತೆಗೆಯೋದು ಅಂತ. ಸೊ ಡೈರೆಕ್ಟಾಗಿ ಹೋಗಿ ಆ ಹೆಪ್ಪುಗಟ್ಟದಂಥ ರಕ್ತವನ್ನು ತೆಗಿತೀವಿ. ಆಗ ಆ ರಕ್ತನಾಳ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಆ ಸಾಯ್ತಾ ಇರುವಂತಹ ನ್ಯೂರಾನ್ಸ್ ಅಂತ ಹೇಳ್ತೀವಲ್ಲ ಮೆದುಳಲ್ಲಿರುವಂತಹ ಸೆಲ್ಗಳು ಅದು ಉಳ್ಕೊಳ್ಳುತ್ತವೆ. ಸೊ ಇದರಿಂದ ಅದು ಬದುಕುತ್ತೆ. ಅದು ಬದುಕದಲ್ಲ, ನಮ್ಮದು ಮೆದುಳು ಒಂದು ಎಲೆಕ್ಟ್ರಿಕಲ್ ಕಂಪಾರ್ಟ್ಮೆಂಟ್, ಅದು ಅಲ್ಲಿ ಸ್ವಿಚಸ್ ಇದೆ. ಈಗ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಒಂದು ಸ್ವಿಚ್ ಆಕ್ಟಿವೇಟ್ ಆಗಿದೆ ಅಲ್ಲಿ ಮಾತಾಡೋದಕ್ಕೆ. ಆ ಸ್ವಿಚ್ ಏನಾದ್ರು ಸತ್ತು ಹೋದರೆ ಮಾತು ಬರೋದಿಲ್ಲ. ಈಗ ನಾನು ಕೈಯೆಲ್ಲ ಅಲ್ಲಾಡಿಸ್ತಾ ಇದ್ದೀನಿ, ಎಡಗೈ ಅಲ್ಲಾಡಿಸ್ತಾ ಇದ್ದೀನಿ, ಬಲ ತಲೆಯಲ್ಲಿ ಮೆದುಳಲ್ಲಿ ಒಂದು ಸ್ವಿಚ್ ಇದೆ. ಆ ಸ್ವಿಚ್ ಆಫ್ ಆದರೆ ನಾನು ಎಡಗೈಲ ಅಲ್ಲಾಡ್ಸೋಕ್ಕೆ ಸಾಧ್ಯ ಇಲ್ಲ, ಇನ್ನು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಆ ಸ್ವಿಚ್ ಆಫ್ ಆದರೆ ಈ ಚಿಕ್ಕವರಲ್ಲಿ ಅಥವಾ ಚಿಕ್ಕದಾಗಿ ಸ್ಟ್ರೋಕ್ ಹೊಡೆದಾಗ ಪಕ್ಕದಲ್ಲಿರುವಂತಹ ಸ್ವಿಚ್ಚಸ್ಸು ನಾವು ರಿಹ್ಯಾಬಿಲಿಟೇಷನ್, ಅದನ್ನು ನಾವು ಪ್ರಯತ್ನವನ್ನು ಪಟ್ಟಾಗ, ವ್ಯಾಯಾಮ ಮಾಡಿ ಎಲ್ಲ ಪ್ರಯತ್ನ ಪಟ್ಟಾಗ ಅದು ಕೆಲಸವನ್ನು ಅಷ್ಟ ಮಟ್ಟಿಗೆ ಅದು ತಗೊಳುತ್ತೆ. ಸೊ ಅದಕ್ಕೇನೆ ಸ್ಟ್ರೋಕ್ ಆದರೆ ಒಂದು 3 ತಿಂಗಳಿಂದ 6 ತಿಂಗಳಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣುತ್ತೆ.
ಆದರೆ ಎಷ್ಟು ಮೆದುಳಿನ ಸೆಲ್ಸ್ಗಳು ಸಾಯುತ್ತವೋ ಅಷ್ಟು ನಮಗೆ ಡಿಸಬಿಲಿಟಿ ಜಾಸ್ತಿ ಆಗುತ್ತೆ, ಅಂದರೆ ಅಷ್ಟು ಸ್ವಿಚಸ್ ಹತ್ತು ಹೋಗುತ್ತೆ ನಮಗೆ. ಸೊ ಆದಷ್ಟು ಕಮ್ಮಿ ಮೆದುಳಿನ ಸ್ವಿಚಸ್ಗಳನ್ನ ನಾವು ಸಾಯಿಸಬೇಕು. ಅಂದರೆ ಆದಷ್ಟು ಬೇಗ ನೀವು ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ನೀವು ಆಸ್ಪತ್ರೆಗೆ ಬರಬೇಕು. ಸೊ ಈ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅನ್ನೋದನ್ನು ನಾವು 8 ಗಂಟೆಗಳ ಕಾಲ ತನಕ ಮಾಡ್ತೀವಿ. ಆದರೆ ನೀವು 2 ಗಂಟೆಗೆ ಮಾಡಿದಂತಹ ರಿಸಲ್ಟ್ಗೂ 8 ಗಂಟೆಗೆ ಮಾಡಿದಂತಹ ರಿಸಲ್ಟು ಬೇರೆ ಇರ್ಬೋದು ಜನಗಳಲ್ಲಿ. ಮತ್ತು ಇದನ್ನು 8 ಗಂಟೆಯಿಂದ ಮೇಲೂ ಮಾಡಬಹುದಾ ಈ ಸ್ಟ್ರೋಕ್ ಹೊಡೆದಾಗ್ಲಿಂದ? ಡೆಫಿನೆಟ್ ಆಗಿ 24 ಗಂಟೆ, ಇನ್ನು ಕೆಲವು ಪೇಷಂಟ್ಸ್ನಲ್ಲಿ 24 ಗಂಟೆಗಿಂತ ಮೇಲೆ ಕೂಡ ಮಾಡ್ತೀವಿ. ಅಂದರೆ ಅದು ಇಂಡಿವಿಜುವಲೈಸ್ ಮಾಡ್ತೀವಿ ಟ್ರೀಟ್ಮೆಂಟ್ನ. ನಿಮ್ಮ ತಲೆಯಲ್ಲಿರುವಂತಹ ವಾಟರ್ ಪೈಪ್ ಸಿಸ್ಟಮ್ ಬೇರೆ ಇರಬಹುದು, ಅವ್ರ ತಲೆಯಲ್ಲಿ ಇನ್ನೂ ಬೇರೆ ಇರ್ಬೋದು. ಸೊ ಈ ಬೇರೆ ಬೇರೆ ವಾಟರ್ ಪೈಪ್ ಸಿಸ್ಟಮ್ ಇರುತ್ತಲ್ಲ, ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ನಾವು ಇಂಡಿವಿಜುವಲೈಸ್ ಮಾಡ್ತೀವಿ ಟ್ರೀಟ್ಮೆಂಟ್ನ. ಬಟ್ 8 ಗಂಟೆ ಒಳಗೆ ಎಲ್ಲರೂ ಬಂದಾಗ ಈ ರಕ್ತನಾಳಗಳಿಗೆ ಕತ್ತಲ್ಲಿರುತ್ತೆ, ತಲೆಯಲ್ಲಿರುತ್ತೆ, ಈ ಮೇಜರ್ ಬ್ಲಡ್ ವೆಸಲ್ಸ್ ಅಂತೀವಿ, ಅದು ಹೆಪ್ಪುಗಟ್ಟಿ ಬ್ಲಾಕ್ ಆದಾಗ ಅದನ್ನು ನಾವು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿಯಿಂದ ಓಪನ್ ಮಾಡ್ತೀವಿ. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿವರವಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ವಿವರವಾದಂಥ ಮಾಹಿತಿನ ತಿಳಿಸಿಕೊಟ್ಟಿದ್ದೀರಾ. ನಮಗೆ ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೆ ನಮ್ಮ ಜೊತೆಗಿದ್ದು ಡಾಕ್ಟರ್ ರೂಪಾ ಶೇಷಾದ್ರಿ. ನೇರ ಭೇಟಿಗಾಗಿರುವಂತಹ ನಂಬರ್ ಹಾಗೆ ವಿಳಾಸವನ್ನ ನೋಟ್ ಮಾಡ್ಕೊಳ್ಳಿ. ಸಕ್ರಾ ವರ್ಲ್ಡ್ ಹಾಸ್ಪಿಟಲ್, ಔಟರ್ ರಿಂಗ್ ರೋಡ್, ಮಾರತಹಳ್ಳಿ, ಬೆಳ್ಳಂದೂರ್, ಬೆಂಗಳೂರು 560103. ದೂರವಾಣಿ ಸಂಖ್ಯೆ 0804969469. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. Take me to the base.